ಆಧಾರ್ ಆಪರೇಟರ್ ಆಗೋದು ಹೇಗೆ? ಈ ಪ್ರಕ್ರಿಯೆ ಮೊದಲ ನೋಟಕ್ಕೆ ಸ್ವಲ್ಪ ಗೊಂದಲ ಅನ್ಸ್ಬೋದು. ಆದರೆ ಚಿಂತೆ ಬೇಡ, ಇದನ್ನು ತುಂಬಾ ಸರಳವಾದ ಹಂತಗಳಲ್ಲಿ ಹೇಗೆ ಪೂರ್ಣಗೊಳಿಸ್ಬೋದು ಅಂತ ಇವತ್ತು ವಿವರವಾಗಿ ನೋಡೋಣ. ಸಾಕಷ್ಟು ಜನಕ್ಕೆ ಈ ಪ್ರಶ್ನೆ ಇರುತ್ತೆ, ಆಧಾರ್ ಸೆಂಟರ್ ಶುರು ಮಾಡಬೇಕು ಅಂದ್ರೆ ಮೊದಲು ಏನ್ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು? ಈ ಎಲ್ಲ ಗೊಂದಲಗಳಿಗೆ ಇವತ್ತೂ ಒಂದು ಸ್ಪಷ್ಟವಾದ ಉತ್ತರ ಸಿಗಲಿದೆ. ಸಂಪೂರ್ಣ ರೋಡ್ ಮ್ಯಾಪ್ ಇಲ್ಲಿದೆ. ಸರಿ, ಈ ಪ್ರಕ್ರಿಯೆ ಶುರು ಮಾಡೋದಕ್ಕೂ ಮುನ್ನ ಒಂದು ಬಹಳ ಮುಖ್ಯವಾದ ನಿರ್ಧಾರ ತಗೋಬೇಕಾಗತ್ತೆ. ಅಂದ್ರೆ ಯಾವ ರೀತಿಯ ಆಪರೇಟರ್ ಆಗಬೇಕು ಅನ್ನೋದು. ಯಾಕಂದ್ರೆ ಈ ಒಂದು ಆಯ್ಕೆನೇ ಮುಂದಿನ ಪೂರ್ತಿ ದಾರಿಯನ್ನ ನಿರ್ಧಾರ ಮಾಡುತ್ತೆ. ಓಕೆ, ಹಾಗಾದ್ರೆ ಆಪರೇಟರ್ಗಳಲ್ಲಿ ಮುಖ್ಯವಾಗಿ 2 ವಿಧಗಳನ್ನು ನೋಡ್ಬೋದು. ಒಂದು ECMP, ಇನ್ನೊಂದು UCL. ಸರಿ, ಇವೆರಡಕ್ಕೂ ಇರೋ ಮುಖ್ಯವಾದ ವ್ಯತ್ಯಾಸ ಏನೋ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇವೆರಡರ ವ್ಯತ್ಯಾಸ ತುಂಬಾನೇ ಸ್ಪಷ್ಟವಾಗಿದೆ. ECMP ಅಂದ್ರೆ ಎನ್ರೋಲ್ಮೆಂಟ್ ಕ್ಲೈಂಟ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್. ಇದು ಎಲ್ಲ ಥರದ ಕೆಲಸಗಳನ್ನ ಮಾಡಬಲ್ಲದು. ಅಂದ್ರೆ ಹೊಸ ಆಧಾರ್ ಕಾರ್ಡ್ ಮಾಡೋದ್ರಿಂದ ಹಿಡಿದು ಹೆಸರು, ಹುಟ್ಟಿದ ದಿನಾಂಕ, ವಿಳಾಸ, ಮೊಬೈಲ್ ನಂಬರ್ ಹೀಗೆ ಎಲ್ಲವನ್ನೂ ತಿದ್ದುಪಡಿ ಮಾಡಬಹುದು. ಆದರೆ UCL ಅಥವಾ ಅಪ್ಡೇಟ್ ಕ್ಲೈಂಟ್ ಲೈಟ್ ಕೇವಲ ಅಪ್ಡೇಟ್ಗಳಿಗೆ ಮಾತ್ರ ಸೀಮಿತ. ಅದರಲ್ಲೂ ಮೊಬೈಲ್ ನಂಬರ್, ವಿಳಾಸ ಮತ್ತೆ ಡಾಕ್ಯುಮೆಂಟ್ ಅಪ್ಡೇಟ್ ಅಷ್ಟೇ ಮಾಡೋಕೆ ಸಾಧ್ಯ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈ 2 ದಾರಿಗಳಲ್ಲಿ ಯಾವುದನ್ನೇ ಆಯ್ಕೆ ಮಾಡಿಕೊಂಡ್ರೂ ಈ ಪಯಣ ಶುರುವಾಗೋದು ಒಂದೇ ಕಡೆಯಿಂದ. ಅದುವೇ ಸೂಪರ್ವೈಸರ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋದು. ಹೌದು, ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಮುಂದಿನ ಒಂದೇ ಒಂದು ಹೆಜ್ಜೆ ಇಡಕ್ಕೂ ಆಗಲ್ಲ. ಇದು ಕಡ್ಡಾಯ. ಯಾಕಂದ್ರೆ ಆಧಾರ್ ಸಿಸ್ಟಮ್ ಅನ್ನ ನಿಭಾಯಿಸೋಕೆ ಬೇಕಾದ ಜ್ಞಾನ ಮತ್ತೆ ಜವಾಬ್ದಾರಿ ಇದೆ ಅನ್ನೋದಕ್ಕೆ ಇದೊಂದು ಅಧಿಕೃತ ಪುರಾವೆ ಇದ್ದಾಗೆ. ಈ ಪರೀಕ್ಷೆಗೆ ಅಪ್ಲೈ ಮಾಡೋ ಮುನ್ನ ಕೆಲವು ದಾಖಲೆಗಳು ಕೈಯಲ್ಲಿ ರೆಡಿ ಇರಬೇಕು. ಪ್ರಸ್ತುತ ಆಧಾರ್ ಕಾರ್ಡ್, ಕನಿಷ್ಠ 12ನೇ ಕ್ಲಾಸ್ ಪಾಸ್ ಆಗಿರೋ ಸರ್ಟಿಫಿಕೇಟ್, ಇಮೇಲ್ ID ಮತ್ತೆ ಆಧಾರ್ ಜೊತೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್. ಇವಿಷ್ಟೇ ಅಲ್ಲ, UIDAIನ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಿಂದ ಒಂದು LMS ಸರ್ಟಿಫಿಕೇಟ್ ಕೂಡ ಬೇಕು. ಜೊತೆಗೆ ಆಧಾರ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೋಬೋದಾದ ಆಫ್ಲೈನ್ KYC XML ಫೈಲ್ ಕೂಡ ಕಡ್ಡಾಯ. ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು. ನೇರವಾಗಿ ಪರೀಕ್ಷೆಗೆ ಸ್ಲಾಟ್ ಬುಕ್ ಮಾಡೋಕೆ ಆಗಲ್ಲ. ಅದಕ್ಕೂ ಮೊದಲು ಒಂದು ಅಪ್ರೂವಲ್ ಪ್ರೋಸೆಸ್ ಇರುತ್ತೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಮೊದಲು ಅದು ರಿಜಿಸ್ಟ್ರಾರ್ ಹತ್ರ ಹೋಗುತ್ತೆ. ಅವರು ಅಪ್ರೂವ್ ಮಾಡಿದ್ಮೇಲೆ UIDAIಗೆ ಹೋಗುತ್ತೆ. ಅವರು ಫೈನಲ್ ಅಪ್ರೂವಲ್ ಕೊಟ್ಟ ನಂತರವಷ್ಟೇ ಪರೀಕ್ಷೆ ಫೀಸ್ ಕಟ್ಟಿ ಸ್ಲಾಟ್ ಬುಕ್ ಮಾಡ್ಬೋದು. ಒಳ್ಳೆ ವಿಷಯ ಅಂದ್ರೆ ಈ ಇಡೀ ಪ್ರಕ್ರಿಯೆ ಈಗ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ನಡೆಯುತ್ತೆ. ಹಾಗಾದ್ರೆ ಒಟ್ಟಾರೆ ಈ ಜರ್ನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇ ಹಂತ ಸೂಪರ್ವೈಸರ್ ಸರ್ಟಿಫಿಕೇಟ್ ತಗೊಳ್ಳೋದು. ಆಮೇಲೆ ಕ್ರೆಡೆನ್ಷಿಯಲ್ ಫೈಲ್ಗೆ ಅಪ್ಲೈ ಮಾಡೋದು. ಅದು ಸಿಕ್ಕಿದ್ಮೇಲೆ L1 ಪ್ರಾಸೆಸ್ ಅಂದ್ರೆ ಮಷೀನ್ ರಿಜಿಸ್ಟ್ರೇಷನ್. ಅದಾದ್ಮೇಲೆ L2 ಪ್ರಾಸೆಸ್ ಅಂದ್ರೆ ಆನ್ಬೋರ್ಡಿಂಗ್. ಕೊನೆಗೆ ಕೆಲಸ ಶುರು ಮಾಡೋದು. ಇದೊಂದು ಕ್ಲಿಯರ್ ಆದ 5 ಸ್ಟೆಪ್ ಪ್ರಾಸೆಸ್. ಸರಿ, ಸೂಪರ್ವೈಸರ್ ಸರ್ಟಿಫಿಕೇಟ್ ಕೈಗೆ ಬಂದ್ಮೇಲೆ ನೆಕ್ಸ್ಟ್ ಬಿಗ್ ಸ್ಟೆಪ್ ಏನು? ಅದು ಯಾವ ರಿಜಿಸ್ಟ್ರಾರ್ ಜೊತೆ ಕೆಲಸ ಮಾಡಬೇಕು ಅಂತ ನಿರ್ಧರಿಸಿ ಅವರ ಮೂಲಕ ಕ್ರೆಡೆನ್ಷಿಯಲ್ ಫೈಲ್ಗಾಗಿ ಅರ್ಜಿ ಸಲ್ಲಿಸೋದು. ಆದರೆ ಈ ಹಂತದಲ್ಲಿ ಸ್ವಲ್ಪ ತಾಳ್ಮೆ ಇರಲೇಬೇಕು. ಯಾಕಂದ್ರೆ ಕ್ರೆಡೆನ್ಷಿಯಲ್ ಫೈಲ್ ರೆಡಿಯಾಗೋಕೆ ಸಾಮಾನ್ಯವಾಗಿ 1 ತಿಂಗಳಿಂದ 1.5 ತಿಂಗಳು, ಅಂದ್ರೆ 30ರಿಂದ 45 ದಿನ ಬೇಕಾಗ್ಬೋದು. ಸೊ ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರೋದು ಒಳ್ಳೆಯದು. ಪರೀಕ್ಷೆಗೆ ಅಪ್ಲೈ ಮಾಡೋದು ಹಾಗೇನೆ ಈ ಕ್ರೆಡೆನ್ಷಿಯಲ್ ಫೈಲ್ಗೂ ಕೂಡ ಒಂದು ಸೆಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ರಿಜಿಸ್ಟ್ರಾರ್ ಕಡೆಯಿಂದ ಒಂದು ಕನ್ಸೆಂಟ್ ಫಾರ್ಮ್, ನಮ್ಮ ಸೂಪರ್ವೈಸರ್ ಸರ್ಟಿಫಿಕೇಟ್, ಆಧಾರ್, ಪ್ಯಾನ್ ಕಾರ್ಡ್, ಎಜುಕೇಷನ್ ಸರ್ಟಿಫಿಕೇಟ್, ಫೋಟೋ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ಡ್ ಚೆಕ್, ಹೀಗೆ ಎಲ್ಲವನ್ನೂ ನೀಟಾಗಿ ರೆಡಿ ಮಾಡಿಟ್ಕೊಳ್ಬೇಕು. ಕ್ರೆಡೆನ್ಷಿಯಲ್ ಫೈಲ್ ಕೂಡ ರೆಡಿ ಆದ್ಮೇಲೆ ಮುಂದಿನದು ಟೆಕ್ನಿಕಲ್ ಸೆಟಪ್. ಇದನ್ನ L1 ಮತ್ತೆ L2 ಅಂತ 2 ಭಾಗಗಳಾಗಿ ವಿಂಗಡಣಿಸಲಾಗಿದೆ. ಏನಿದು L1 ಮತ್ತೆ L2? ನೋಡೋಣ ಬನ್ನಿ. ಮೊದಲಿಗೆ ಬರೋದು L1 ಪ್ರಾಸೆಸ್. ಇದು ತುಂಬಾ ಸಿಂಪಲ್. ಅಂದ್ರೆ ಕೆಲಸ ಮಾಡೋಕ್ಕೆ ಬಳಸೋ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ UIDAI ಸಿಸ್ಟಮ್ ಜೊತೆ ಅಧಿಕೃತವಾಗಿ ರಿಜಿಸ್ಟರ್ ಮಾಡೋದು ಅಷ್ಟೇ. L1 ಮುಗಿದ ನಂತರ L2 ಪ್ರಾಸೆಸ್ ಶುರುವಾಗುತ್ತೆ. ಇದು ಆಪರೇಟರ್ ಆನ್ಬೋರ್ಡಿಂಗ್ ಅಂತನೂ ಹೇಳ್ಬೋದು. ಅಂದ್ರೆ ರಿಜಿಸ್ಟರ್ ಆದ ಮಷೀನ್ನಲ್ಲಿ ಆಪರೇಟರ್ನ ಕ್ರೆಡೆನ್ಷಿಯಲ್ಗಳನ್ನ ಆಕ್ಟಿವೇಟ್ ಮಾಡೋದು. ಈ ಪ್ರಕ್ರಿಯೆ ಪೂರ್ತಿಯಾಗೋಕೆ ಕೆಲವು ದಿನಗಳಿಂದ ಹಿಡಿದು 1 ತಿಂಗಳವರೆಗೂ ಟೈಮ್ ತಗೋಬೋದು. ಸರಿ, L2 ಪ್ರಾಸೆಸ್ ಕೂಡ ಕಂಪ್ಲೀಟ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಾಗೆ. ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಇಲ್ಲಿಂದ ECMP ಆಪರೇಟರ್ ದಾರಿ ಬೇರೆ, UCL ಆಪರೇಟರ್ ದಾರಿ ಬೇರೆ ಆಗತ್ತೆ. ECMP ಆಪರೇಟರ್ ಆಗಿದ್ರೆ L2 ಆನ್ಬೋರ್ಡಿಂಗ್ ಮುಗಿದ ತಕ್ಷಣನೇ ನೇರವಾಗಿ ತಮ್ಮ ಕೆಲಸವನ್ನ ಶುರು ಮಾಡಬಹುದು. ಅವರಿಗೆ ಬೇರೆ ಯಾವ ಪ್ರಾಸೆಸ್ ಕೂಡ ಇರೋದಿಲ್ಲ. ಇದೇ ಅವರಿಗೆ ಫೈನಲ್ ಗ್ರೀನ್ ಸಿಗ್ನಲ್. ಆದರೆ
UCL ಆಪರೇಟರ್ ದಾರಿ ಆಯ್ಕೆ ಮಾಡಿಕೊಂಡಿದ್ರೆ ಅವರಿಗೆ ಇನ್ನೊಂದು ಬಹಳ ಮುಖ್ಯವಾದ ಕಡ್ಡಾಯವಾದ ಟೆಕ್ನಿಕಲ್ ಸ್ಟೆಪ್ ಬಾಕಿ ಇರುತ್ತೆ. ಅದೇ ಸ್ಟ್ಯಾಟಿಕ್ IP ವೈಟ್ ಲಿಸ್ಟಿಂಗ್. ಅಂದ್ರೆ UCL ಆಪರೇಟರ್ಗಳು ಕೆಲಸ ಮಾಡುವ ಸೆಂಟರ್ನ ಸ್ಟ್ಯಾಟಿಕ್ IP ಅಡ್ರೆಸ್ ಅನ್ನ UIDAI ಮೊದಲು ಅಪ್ರೂವ್ ಮಾಡಿ ವೈಟ್ ಲಿಸ್ಟ್ ಮಾಡಬೇಕು. ಆಗ ಮಾತ್ರ ಅವರ ಸಿಸ್ಟಮ್ ಸಿಂಕ್ ಆಗಿ ಕೆಲಸ ಶುರು ಮಾಡುತ್ತೆ. ಇದೊಂದು ಎಕ್ಸ್ಟ್ರಾ ವೆರಿಫಿಕೇಶನ್ ಲೇಯರ್ ಇದ್ದಾಗೆ. ಈ ಪ್ರಕ್ರಿಯೆಗೆ ಇನ್ನೂ 10ರಿಂದ 15 ದಿನ ಹೆಚ್ಚುವರಿಯಾಗಿ ಬೇಕಾಗ್ಬೋದು. ಹಾಗಾದ್ರೆ ಆಧಾರ್ ಆಪರೇಟರ್ ಆಗೋಕೆ ಇರೋ ಸಂಪೂರ್ಣ ರೋಡ್ ಮ್ಯಾಪ್ ಇದು. ಪ್ರತಿಯೊಂದು ಹಂತಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಈ ಇಡೀ ಜರ್ನಿಯ ಅಡಿಪಾಯ ಅಂದ್ರೆ ಆ ಮೊದಲ ಹೆಜ್ಜೆ, ಅಂದ್ರೆ ಸೂಪರ್ವೈಸರ್ ಸರ್ಟಿಫಿಕೇಟ್ ಪಡೆಯೋದು. ಅಲ್ಲಿಂದಾನೇ ಎಲ್ಲಾ ಶುರುವಾಗೋದು. ಹಾಗಾದ್ರೆ ಈ ಜವಾಬ್ದಾರಿಯುತ ಪಯಣವನ್ನ ಆರಂಭಿಸಲು ಬೇಕಾದ ಮೊದಲ ಹೆಜ್ಜೆ ಇಡೋಕೆ ಸಿದ್ಧತೆ ಮಾಡ್ಕೋಬೇಕಲ್ವಾ?